ಇವತ್ತು ನಿಮಗೆ ಮಾಧ್ಯಮದ ಕರಾಳ ಮುಖ ಬಗ್ಗೆ ಮಾಹಿತಿ ಕೊಡ್ತೀನಿ. ನಿಮಗೆ ಅನಿಸ್ಬೋದು ಮಾಧ್ಯಮದಾಗ ಕೆಲಸ ಮಾಡ್ತಾರಂದ್ರೆ ಭಾರಿ ಒಳ್ಳೆ ಲೈಫ್ ಇರ್ತದೆ, ಒಳ್ಳೆ ರೆಸ್ಪೆಕ್ಟ್ ಇರ್ತಂತ. ಬಟ್ ಅದು ಎಲ್ಲ ಕರೆಕ್ಟ್ ಇದ್ರೆ ಹಂಗೆ ವಾಸ್ತವಿಕವಾಗಿ ಮಾಧ್ಯಮದ ಇನ್ನೊಂದು ಮುಖ ನಿಮ್ಗೆ ಯಾರೂ ಹೇಳಿಲ್ಲ. ನಾನು ಹೇಳ್ತೀನಿ, ನಾನು 2006ರಲ್ಲಿ TV9 ಜಾಯ್ನ್ ಆದೆ. ಅಲ್ಲಿ ಸುಮಾರು 5 ವರ್ಷ ಕೆಲಸ ಮಾಡಿದೆ. ಆ ಸಂಸ್ಥೆ ಚೆನ್ನಾಗಿ ಅದ, ಸ್ಯಾಲ್ರಿ ಕರೆಕ್ಟಾಗಿ ಕೊಡ್ತಿರು, ಇನ್ಕ್ರಿಮೆಂಟ್ ಕರೆಕ್ಟಾಗಿ ಕೊಡ್ತಿರು, ಎಲ್ಲ ಕರೆಕ್ಟ್ ಇತ್ತು. ಬಟ್ ಅಲ್ಲೊಬ್ಬ ಶಕುನಿ ಬಂದು ಪ್ಲ್ಯಾನ್ ಮಾಡಿ ತನಗೆ ಯಾರ್ಯಾರು ಬೇಡ ಅದಾರ ಅವರಿಗೆಲ್ಲ ಹೆಂಗೋ ಪ್ಲ್ಯಾನ್ ಮಾಡಿ ಬೇರೆ ಕಡೆ ಕಳೆದ. ಭಾಳ ಮಂದಿ ಪಾಪ ಅವನ ಮಾತು ಕೇಳ್ಕೊಂಡು ಅವನ ಬಲೆಗೆ ಬಿದ್ದು ಬೇರೆ ಬೇರೆ ಕಡೆ ಹೋದರು. ಆ ಶಕುನಿ ಇನ್ನೂ ಅಲ್ಲೇ ಇದ್ದಾನ. ಇರಲಿ, ಅದ್ರ ಬಗ್ಗೆ ಬೇರೆ ಮಾತಾಡೋಣ. ಆಮೇಲೆ 2010ರಲ್ಲಿ ನಮ್ಮ ಜನಾರ್ದನ್ ರೆಡ್ಡಿ ಸಾಹೇಬರು ಒಂದು ಚಾನಲ್ ಮಾಡಿದ್ರು, ಜನಶ್ರೀ ಅಂತ. ನಾವೆಲ್ಲರೂ ಬಹಳ ಜನ TV9ಇಂದ, ಸುವರ್ಣದಿಂದ, ನ್ಯಾಷನಲ್ ಚಾನಲಿಂದ ಎಲ್ಲರೂ ಜನಶ್ರೀಗೆ ಬಂದರು. ಅವಾಗ ಸ್ಟಾರ್ಟಿಂಗ್ ಜನಾರ್ದನ್ ರೆಡ್ಡಿ ಸರು ಆಫೀಸಿಗೆ ಬಂದು ಒಂದು ಮಾತು ಹೇಳಿದ್ರು, ನೀವು ಯಾರೂ ಏನೂ ವಿಚಾರ ಮಾಡಬೇಡ್ರಿ ನಿಮ್ಮ ಲೈಫ್ ಬಗ್ಗೆ. ನೀವು ಯಾರೂ ನಮ್ಮ ಎಂಪ್ಲಾಯ್ ಅಲ್ಲ, ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ ಇದ್ದಂಗೆ. ನಿಮ್ಮ ಲೈಫ್ ಮಾಡೋ ಜವಾಬ್ದಾರಿ ನಂದು. ನನಗೆ ದೇವ್ರ ಶಕ್ತಿ ಕೊಟ್ಟಾನ. 10 ವರ್ಷ ಅಡ್ವರ್ಟೈಸ್ಮೆಂಟ್ ಬರಲಿಲ್ಲ ಅಂದ್ರೂ ನಾನು ಚಾನಲ್ ನಡೆಸ್ತೀನಿ. ನೀವೇನೂ ವಿಚಾರ ಮಾಡಬೇಡ್ರಿ, ನೀವು ನಿಮ್ಮ ಕೆಲಸ ಮಾಡ್ಕೊಂಡು ಹೋಗ್ರಿ, ನಿಮ್ಮ ಲೈಫ್ ನಾನು ಮಾಡ್ತೀನಿ ಅಂತ ಹೇಳಿದ್ರು. ಎಲ್ಲರಿಗೂ ಭಾಳ ಖುಷಿ ಆಯಿತು. ಅದೇನೋ ಪಾಪ ಆ ಟೈಮಿಗೆ ಅವರು ಜೈಲಿಗೆ ಹೋದರು. ಜೈಲಿಗೆ ಹೋದಾಗ ಇಲ್ಲಿ ಆಫೀಸಲ್ಲಿ ಭಾಳಷ್ಟು ತೊಂದರೆಗಳಾಯಿತು. ಸ್ಟಾರ್ಟಿಂಗು 1 ವರ್ಷ 2 ವರ್ಷ ಚೆನ್ನಾಗಿ ನಡೀತು. ಆಮೇಲೆ 3ನೇ ವರ್ಷದಿಂದ ಸಂಬಳದ ಸಮಸ್ಯೆ ಸ್ಟಾರ್ಟ್ ಆಯಿತು. ಲಾಸ್ಟಿಗೆ ಹೆಂಗಾಗ್ಬಿಟ್ಟು ನನ್ನ ಪರಿಸ್ಥಿತಿ, 6 ತಿಂಗಳ ಸ್ಯಾಲ್ರಿನೇ ಕೊಡಲಿಲ್ಲ. ಎಷ್ಟು ಸಮಸ್ಯೆ ಆಯಿತು ಅಂದ್ರೆ ನಮ್ಗೆ ಭಾಳ ಸಮಸ್ಯೆ ಆಯಿತು. ಇದ್ರ ಬಗ್ಗೆ ಯಾರೂ ಕೇಳೋರಿಲ್ಲ. ಆಫೀಸಲ್ಲಿ ಡೈಲಿ ಕೇಳ್ತಾ ಇದ್ವಿ, ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ. ನೀವು ವಿಚಾರ ಮಾಡಿರಿ, 6 ತಿಂಗಳ ಸ್ಯಾಲ್ರಿ ಇರಲಾರ್ದ ಬೆಂಗಳೂರಾಗ ಮನುಷ್ಯ ಹೆಂಗಿದ್ದ, ಎಷ್ಟು ಸಮಸ್ಯೆ ಆಯಿತು. ನನಗೆ ಹೆಲ್ತ್ ಇಶ್ಯೂ ಆಯಿತು. ಒಂದು ಸಲ ಬೆಂಗಳೂರು ಮಣಿಪಾಲ್ನಾಗ ಅಡ್ಮಿಟ್ ಆದ. ಅಲ್ಲೊಂದು ಸುಮಾರು 1 ಲಕ್ಷ ಖರ್ಚಾಯಿತು. ₹1 ಆಫೀಸಿಂದ ಬರಲಿಲ್ಲ. ಆಮೇಲೆ ಮತ್ತೆ 2011ರಾಗ ಮತ್ತೆ ಇನ್ನೊಂದು ಸಲ ಆರಾಮ್ ತಪ್ಪು ಹುಬ್ಳ್ಯಾಗ ಅಡ್ಮಿಟ್ ಆದ. ಅಲ್ಲಿಯೂ ಸುಮಾರು 1 ಲಕ್ಷ ಕೈಯಿಂದ ಹೋಯಿತು, ₹1 ಬರಲಿಲ್ಲ. ಆಮೇಲೆ ಏನೋ ನ್ಯೂಸ್ ಚಾನಲ್ನಾಗ ಕೆಲಸ ಮಾಡ್ತೀನಂತ ಊರೊಂದು ಹೊಲ ಮಾರಿ ಬೆಂಗಳೂರಾಗ ಒಂದು ಮನೆ ತೊಗೊಂಡು, ಅದೇನಾಗ್ಬಿಡ್ತು, ಊರನ್ನ ಹೊಲನೂ ಹೋಯ್ತು, ಆಮೇಲೆ ಬೆಂಗಳೂರನ್ನ ಮನೆನೂ ಹೋಯ್ತು. ಯಾಕಂದ್ರೆ EMI ಕಟ್ಟಲಿಕ್ಕೆ ಆಗಲಿಲ್ಲ. ಹಂಗಾಗಿ ಮನೆನೂ ಮಾರೋದು. 6 ತಿಂಗಳ ಸಂಬಳ ಬರಲೇ ಇಲ್ಲ ಜನಶ್ರೀದು. ನಾನು ಆಮೇಲೆ ರೆಡ್ಡಿ ಸರಿಗೆ ಭಾಳ ಮೀಟ್ ಆಗ್ಬೇಕಂತ ಪ್ರಯತ್ನ ಮಾಡಿದೆ. ಮೀಟ್ ಆಗಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಅವ್ರನ್ನ ಮೀಟ್ ಮಾಡಿಕೊಡ್ಸಲಿಲ್ಲ ಯಾರು. ಈಗಲಾದರೂ ನಾನು ರೆಡ್ಡಿ ಸರಿಗೆ ವಿನಂತಿ ಮಾಡ್ತೀನಿ, ಈಗಲೂ ಏನೋ ಕಾಳ ಮಿಂಚಿಲ್ಲ. ತಾವು ದಯವಿಟ್ಟು ಈಗಲೂ ಎಂಪ್ಲಾಯ್ಗಳನ್ನ ಕರೆದು ಮಾತಾಡಿಸಿ ಅವ್ರಿಗೇನಾದರೂ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿರಿ. ನೀವು ಹಂಗಂತ ಎಲ್ಲರನ್ನ ಕರಿಬೇಡ್ರಿ. ಭಾಳ ಮಂದಿ ನಿಮ್ಮ ಚಾನಲ್ದಾಗಿದ್ದು ಭಾಳ ಶ್ರೀಮಂತರು ಆಗ್ಯಾರ. ಯಾರ್ಯಾರು ನೊಂದಾರ ಅವ್ರಿಗೆ ಕರೀರಿ. ನನಗೆ 6 ತಿಂಗಳ ಸಂಬಳ ಬರಬೇಕು, ಇನ್ನೂ ಕೊಟ್ಟಿಲ್ಲ. ಆಯಿತು, ಇದು ಜನಶ್ರೀ ಕತೆ. ಆದ್ರೆ ಮುಂದೆ ದಿಗ್ವಿಜಯ ಬಂತು. ದಿಗ್ವಿಜಯಕ್ಕೆ ಬಂದು ಜಾಯ್ನ್ ಆದೆ. ದಿಗ್ವಿಜಯದಾಗ ಎಲ್ಲನೂ ಚಲೋ. ಅಲ್ಲಿ ಸ್ಯಾಲ್ರಿಗೆ ಏನು ಸಮಸ್ಯೆ ಇರಲಿಲ್ಲ. ಬಟ್ ಅದು ಹೆಂಗಂದ್ರೆ ಒಂಥರ ಹುಜೂರ್ ಅಂದ್ರೆ ನೀವು ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಆರಾಮ ಇರ್ಬೋದು. ಅಲ್ಲಿ ಸ್ಯಾಲ್ರಿಗೆ ಏನು ಮೋಸಲ್ಲಿ ನಿಮ್ಗೇನು ಕಮಿಟ್ಮೆಂಟ್ ಆಗಿದ್ರು ಆ ಸ್ಯಾಲ್ರಿ ಕೊಡ್ತಿದ್ರು. ಇನ್ಕ್ರಿಮೆಂಟ್ ತಮ್ಮ ಮನಸ್ಸು ಬಂದ್ರೆ ಮಾಡ್ತಿದ್ರು, ಇಲ್ಲಾಂದ್ರೆ ಇಲ್ಲ. ಒಂದೇ ಸಲ ಹುಬ್ಬಳ್ಳಿಯಿಂದ HR ಬಂದರು. 100 ಜನರನ್ನ ಒಂದೇ ದಿನ ತೆಗೆದುಬಿಟ್ರು ಕೆಲಸದಿಂದ. ಅವ್ರಿಗೇನು ಮಾಡಬೇಕು, ಎಲ್ಲಿ ಹೋಗಬೇಕು, ಇದರ ಬಗ್ಗೆ ಯಾರೂ ಕೇಳೋರಿಲ್ಲ, ಯಾರೂ ಸುದ್ದಿ ಮಾಡೋರಿಲ್ಲ.
ಈಗ ಹೆಂಗಾಗ್ಬಿಟ್ಟದ ಅಂದ್ರೆ ಮಾಧ್ಯಮದಾಗ ಕೆಲಸ ಮಾಡೋರು ಕೆಲವೊಬ್ಬರ ಪರಿಸ್ಥಿತಿ, ಎಲ್ಲರದಲ್ಲ, ರಿಪೋರ್ಟ್ರುಗಳೆಲ್ಲ ಲಕ್ಷಾಧೀಶರು ಕೋಟ್ಯಾಧೀಶರು ಅದ, ದೊಡ್ಡ ದೊಡ್ಡ ಪೊಸಿಷನ್ದಾಗಿರೋರು ಎಲ್ಲರೂ ಅದ. ಬಟ್ ನಮ್ಮಂಥ ಕಾಪಿ ಎಡಿಟ್ರ್ ಆಯಿತು, ಕ್ಯಾಮ್ರಾಮ್ಯಾನ್ಸ್ ಆಯಿತು, ವಿಡಿಯೋ ಎಡಿಟ್ರ್ ಆಯಿತು, ಎಲೆಕ್ಟ್ರಿಕಲ್ರ್ ಆಯಿತು, ಬ್ರಾಡ್ಕಾಸ್ಟಿಂಗ್ ಅವರಾಯಿತು, ಇವರು ಆಫೀಸ್ ವೈಫ್ ಆಯಿತು, ಇವರೆಲ್ಲ ಏನು ಮಾಡೋದು ಭಾರಿ ಕಷ್ಟ ಅದ. ನೀವು ಹಂಗಂತ ಎಲ್ಲರಿಗೆ ಕಷ್ಟ ಅಲ್ಲ, ಕೆಲವ್ರಿಗೆ ಮಾತ್ರ ಕಷ್ಟ ಅದ. ಒಂದೇ ದಿನ 100 ಜನಕ್ಕೆ ತೆಗೆದ್ಮೇಲೆ ಯಾರೂ ಕೇಳೋರು ಇಲ್ಲರಿ. ಈ ಮಾಧ್ಯಮದವ್ರು ಬೇರೆ ಯಾರೇ ಸ್ಯಾಲ್ರಿ ಕೊಟ್ಟಿಲ್ಲ ಅಂದ್ರೆ ಹೋಗಿ ಎಲ್ಲ ಸುದ್ದಿ ಮಾಡ್ತೀರಿ. ನೀವು ಯಾಕೆ ಮಾಡಲ್ಲ ನಿಮ್ಮ ಸುದ್ದಿಗಳನ್ನ? ಮಾಡಲ್ಲ, ಯಾರೂ ಮಾಡಲ್ಲ. ತೆಗೆದುಬಿಟ್ರು, ಪಾಪ ಭಾಳ ಭಾರಿ ಕಷ್ಟ ಆಯಿತು, ಓದಲು ಆಯಿತು. ಅದಾದಮೇಲೆ ಇನ್ನು ನ್ಯೂಸ್ ಫಸ್ಟ್ ಚಾನಲ್ ಬಗ್ಗೆ ಹೇಳ್ಬೇಕಂದ್ರೆ, ನ್ಯೂಸ್ ಫಸ್ಟ್ ಚಾನಲ್ ಮಾಡೋರು ಸ್ಟಾರ್ಟಿಂಗು ಬಿಫೋರ್ ಲಾಂಚ್ಕಿನ ಒಂದು ಬೇರೆ ಚಾನಲ್ ಮಾಡಿದರು. ಅಲ್ಲಿ ಸ್ಯಾಲ್ರಿ ಕಷ್ಟ ಆಯಿತು, 2 ತಿಂಗಳು 3 ತಿಂಗಳು ಆಯಿತು. ಅದು ಹೆಂಗೋ ಸಮಾಧಾನ ಮಾಡಿ ಬಂದು ಹೊಸದಾಗಿ ಚಾನಲು ಲಾಂಚ್ ಮಾಡಿದ್ರು, ಎಲ್ಲ ಮಾಡಿದ್ರು. ಈಗ 1 ವರ್ಷದ PF ಕಟ್ಟಿಲ್ಲ, 2 ತಿಂಗಳು 3 ತಿಂಗಳು ಸ್ಯಾಲ್ರಿ ಕೊಡಲಾಗ್ಯಾರ. ಯಾರು ಹೊಣೆ ಇದಕ್ಕೆ? ಯಾರು ಕೇಳ್ತೀರಿ? ಯಾರೂ ಕೇಳಲ್ಲ. ಯಾಕಂದ್ರೆ ಯಾರಿಗೂ ಬೇಕಾಗಿಲ್ಲ. ಹಿಂಗಾದ್ರೆ ಎಂಪ್ಲಾಯಿಗಳ ಪರಿಸ್ಥಿತಿ ಹೆಂಗಾಗಿದೆ ಅಮ್ಮ, ನಾಯಿ ಪಾಡಾದಂಗೆ ಆಗ್ಬಿಟ್ಟದ. ಪಾಪ ಅವ್ರು ಬದುಕಬೇಕು ಹೆಂಗೆ? ಬೆಂಗಳೂರು ಇಂಥ ಕಾಸ್ಟ್ಲಿ ಏರಿಯಾದ ಹೆಂಗೆ ಬದುಕಬೇಕು? ಅವರಿಗೆ 108 ಸಮಸ್ಯೆ ಇರುತ್ತೆ. ಸ್ಕೂಲ್ ಇರುತ್ತೆ, ಹಾಸ್ಪಿಟಲ್ ಇರುತ್ತೆ, ಖರ್ಚಿರುತ್ತೆ, ಸ್ಕೂಲ್ ಖರ್ಚು, ಹಾಸ್ಪಿಟಲ್ ಖರ್ಚಿರುತ್ತೆ, ತಂದೆ ತಾಯಿಗಳ ಔಷಧ ಖರ್ಚು ಇರುತ್ತೆ, ಗಾಡಿಗಳ EMI ಇರುತ್ತೆ. ಹೆಂಗೆ ಬದುಕಬೇಕು? ಒಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಲ್ಲ. ನಿಮ್ಮ ಪಾಡಿ ನೀವು ಚಾನಲ್ ಹಾಕ್ಬಿಡೋದು, 4 ಜನರ ಕರ್ಕೊಂಡು ಬಿಡೋದು, 1 ತಿಂಗಳು 2 ತಿಂಗಳು 6 ತಿಂಗಳು ಸಂಬಳ ಕೊಟ್ಟಂಗೆ ಮಾಡಿಬಿಡೋದು, ಆಮೇಲೆ ಚಾನಲ್ ಕ್ಲೋಸ್ ಮಾಡಿ ಬಿಟ್ಬಿಡೋದು. ಇದೇ ಆಗ್ಬಿಟ್ಟದ ಪರಿಸ್ಥಿತಿ. ವಿಸ್ತಾರ ಬಂತು, ಜಾತ್ರೆಗೆ ತುಂಬಿಟ್ರು ಬೇಕಾದವ್ರು, ಆಮೇಲೆ ಮುಚ್ಚಿದ್ರು. ಈ ಮತ್ತೆ ಲಾಂಚ್ ಮಾಡ್ಲಿದ್ದಾರೆ. ಹೆಂಗಾಗ್ಬಿಟ್ಟದ ಪರಿಸ್ಥಿತಿ ಅಂದ್ರೆ, ನೀವು ನಮ್ಗೆ ಬೇಕು, ನೀವು CTO, ನೀವು CEO, ನೀವು CFO, ನಿಮಗೇನು ಬೇಕಾದ ಪೋಸ್ಟ್ ಮಾಡಿ ಕೊಡ್ತಾರೆ. ನೀವು ಬೇಡ, ಮುಗಿದೋಯ್ತು ನಿಮ್ಮ ಕತೆ. ಹಂಗಾಗ್ಬಿಟ್ಟದ ಪರಿಸ್ಥಿತಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸಿಗೆ, ನಿಮ್ಮ ಟ್ಯಾಲೆಂಟಿಗೆ ಬೆಲೆ ಇಲ್ಲ. ಹೆಂಗಾಗ್ಬಿಟ್ಟಂದ್ರೆ ಬಕೀಟ್ ಯಾವ ಹಿಡಿತಾನ ಅವನಿಗೆ ಏನು ಬೇಕಾದ ಪೋಸ್ಟ್ ಕೊಡ್ಬೋದು. ಇಲ್ಲ ನೀನು ನಮ್ಮ ಫ್ರೆಂಡ್ ಇದ್ದಿ, ದೊಡ್ಡ ಪೊಸಿಷನ್ದಾಗಿದ್ದಿ ಅಂತ ನಾನು ಕರ್ಕೊಂಡು ಬಾ, ನೀ ಒಂದು ದೊಡ್ಡ ಪೊಸಿಷನ್ದಾಗ ಕೂಡಿಸ್ಬಿಡು. ಹಂಗಾಗ್ಬಿಟ್ಟದ ಪರಿಸ್ಥಿತಿ. ಇನ್ನು ಅಶ್ವವೇಗ, ಅದರ ಪರಿಸ್ಥಿತಿ ಅಂತೂ ಭಾರಿ ಹೈರಾಣದ. 3 ತಿಂಗಳ 4 ತಿಂಗಳ ಸ್ಯಾಲ್ರಿ ಅಲ್ಲಿಯೂ ಇಲ್ಲ. ಅಲ್ಲಿ ಅವರಿಗೆ ಒಂದು ಕಂಪ್ನಿ ಪಾಲಿಸಿನೇ ಇಲ್ಲ. ಏನು 1 ವಾರಕ್ಕೆ 1 ವೀಕ್ ಆಫ್ ಕೊಡ್ತಾರೆ, ಅದು ಬಿಟ್ಟರೆ ಅಲ್ಲಿ ಲೀವ್ ಇಲ್ಲ, ESI ಇಲ್ಲ, PF ಇಲ್ಲ, ಏನೂ ಇಲ್ಲ. ಇವತ್ತು ನೀ ಬಂದ್ರೆ ನಿನ್ನ ಸಂಬಳ ಇವತ್ತಿನ ಬರ್ತದೆ, ಇವತ್ತು ನೀ ಬರಲಿಲ್ಲ ಅಂದ್ರೆ ನಿನ್ನ ಸಂಬಳ ಕಟ್ ಆಗ್ತದೆ. ಆಮೇಲೆ ಪವರ್ ಪರಿಸ್ಥಿತಿನೂ ಇದೆ ಅದ, BTV ಪರಿಸ್ಥಿತಿನೂ ಇದೆ ಅದ. ಮತ್ತು ವಿಸ್ತಾರ ಈಗ ಲಾಂಚ್ ಮಾಡ್ಲಿದ್ದಾರೆ. ಅದು ಏನು ಮಾಡ್ತಾರೋ ಏನೋ. ಪಾಪ ಜನಗಳಿಗೆ ಹೆಂಗೆ ಆಗ್ಬಿಟ್ಟದ, ಸುಮ್ಮನೆ ಇದ್ದಲ್ಲಿ ಇರ್ತಿದ್ರು ಆ ಚಾನಲ್ದಾಗ. ಹೆಂಗೋ ಏನೋ ಲಾಂಚ್ ಮಾಡ್ಲಿತ್ತಾರಲ್ಲ, ಇರಲಿ, ಜೀವನ ಸುಧಾರಿಸ್ತಂತ ಹೋಗ್ತದ. ಬಟ್ ಅದು ಭಾರಿ ಸಮಸ್ಯೆ ಆಗ್ಲಿತ್ತದ. ನಾನು ಈಗ HR ರಂಗನಾಥ್ ಸರಿಗೆ ಕೇಳೋದಿಷ್ಟೇ, ಸರ್ ನೀವು ಒಬ್ಬರು ದೊಡ್ಡ ಮಾಧ್ಯಮ ಲೋಕದ ದಿಗ್ಗಜರಿದ್ದೀರಿ, ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ರಿ. ಈ ಒಂದು ಹೊಲಸು ಪದ್ಧತಿ ಏನದ ಇದನ್ನು ಸುಧಾರಣೆ ಮಾಡಿರಿ. ನಾನು ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಡ್ತೀನಿ. ಎಷ್ಟು ಸಮಸ್ಯೆ ಅದ ಅಂದ್ರೆ ಮಾಧ್ಯಮದಾಗ ಕೆಲಸ ಮಾಡೋದು ಭಾಳ 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 ಸಮಸ್ಯೆ ಅದ. ಅಜಿತ್ ಹನುಮಕ್ಕನವರ ಎಲ್ಲಿದ್ರಿ? ಇದ್ರ ಬಗ್ಗೆ ಗಮನ ಕೊಡ್ರಿ. TV9 ಅವರೇ ಎಲ್ಲಿದ್ರಿ? ಇದ್ರ ಬಗ್ಗೆ ಗಮನ ಕೊಡ್ರಿ. ನಮ್ಮದೊಂದು ಪ್ರೆಸ್ ಕ್ಲಬ್ ಅಂತದ. ಪ್ರೆಸ್ ಕ್ಲಬ್ ಎದಕ್ಕದ ಅಂದ್ರೆ ಬರೀ ದಾರು ಕುಡಿಲಿಕ್ಕೆ, ಮುಂಜಾನೆ ಸಂಜೆ ತನಕ ದಾರು ಹುಡ್ಕೋತ ಬಿದ್ದಿರ್ತಾರೆ ಜನ. ಅಲ್ಲಿ ಇಸ್ಪೇಟ್ ಆಡು, ಮುಗ್ದೋಯ್ತು, ಕೂತು ಹರಟೆ ಹೊಡಿ, ಮುಗ್ದೋಯ್ತು. ಇದೇ ಪ್ರೆಸ್ ಕ್ಲಬ್. ಇದು ಬಿಟ್ಟರೆ ಬೇರೆ ಯಾಕೆ ಪ್ರೆಸ್ ಕ್ಲಬ್ ಅವರು ಬಂದು ಇದ್ರ ಬಗ್ಗೆ ಮಾತಾಡಿ ಸೆಟಲ್ಮೆಂಟ್ ಮಾಡಿಸ್ಬೇಕು? ಮಾಡಿಸಲ್ಲ. ನಿಮಗೆ ಬೇಕೇ ಆಗಿಲ್ಲ. ನಿಮ್ಮ ಪಾಡಿಗೆ ನೀವು ಆರಾಮಿದ್ದೀರಿ, ಮುಗ್ದೋಯ್ತು. ಇನ್ನು ಹೆಂಗೆ ನಾನು ಹೇಳ್ಬೇಕಂತ ಅರ್ಥ ಆಗಲ್ಲ. ದಯವಿಟ್ಟು ಇದನ್ನು ಯಾರು ಬಗೆಹರಿಸ್ತಾರೋ, ಪಾಪ ಸಾವಿರಾರು ಜನರ ಜೀವನ ಇವತ್ತು ಬರ್ಬಾದಾಗಿ ಹೋಗ್ಯದ. ದಯವಿಟ್ಟು ಇದನ್ನು ದೊಡ್ಡವ್ರು ನೋಡಿ ಆದಷ್ಟು ಬೇಗ ಇದಕ್ಕೊಂದು
ಶಾಶ್ವತವಾದ ಪರಿಹಾರ ಕಂಡು ಹಿಡಿದು ಎಲ್ಲರ ಜೀವನ ಸುಗಮ ಆಗುವಾಗ ಮಾಡಲಿ. ಇಷ್ಟೇ ನನ್ನ ಕಳಕಳಿಯ ವಿನಂತಿ. ಧನ್ಯವಾದಗಳು.